ಸ್ನೇಹಿತರೆ, ಜೈ ಭೀಮ್. ನಾನು ನಿಮ್ಮ ಎಜೆ ಖಾನ್, ದಲಿತ ಮತ್ತು ಮೈನಾರಿಟಿ ಸೇನೆಯ ರಾಜ್ಯಾಧ್ಯಕ್ಷ. 10 ನವೆಂಬರ್ ಬಂದಿದ ತಕ್ಷಣ ಕರ್ನಾಟಕ ರಾಜ್ಯದಲ್ಲಿ ಬೇಕಿಲ್ಲದೆ ಇರುವಂತಹ ರಾಜಕೀಯ ಶುರು ಆಗ್ತದೆ. ಅದಕ್ಕೆ ಕಾರಣ ಇಡೀ ವಿಶ್ವನೇ ತಿರುಗಿ ನೋಡುವಂತಹ ಮಹಾನ್ ವ್ಯಕ್ತಿ, ಇಡೀ ವಿಶ್ವಕ್ಕೆ ಗೊತ್ತಿರುವಂತಹ ವ್ಯಕ್ತಿ ಸ್ವಾಭಿಮಾನಿ ಹಜರತ್ ಟಿಪ್ಪು ಸುಲ್ತಾನ್. ಅಂದ್ರೆ ಅವರಿಗೆ ಒಂದು ತುಂಬಾ ದೊಡ್ಡ ಮಟ್ಟದ ಒಂದು ಬಿರುದಿತ್ತು. ಆ ಬಿರುದೇನಪ್ಪಾ ಅಂದ್ರೆ ಮೈಸೂರಿನ ಹುಲಿ. ಆ ಮೈಸೂರಿನ ಹುಲಿಯ ಇತಿಹಾಸವನ್ನ ಯಾವ ರೀತಿ ತಿರುಗಿಸ್ತಾರೆ ಅಂದ್ರೆ, ನಾನು ಈ ಮಾಧ್ಯಮದ ಮೂಲಕ ನಾನು ಅವರು ಮಾಡಿರುವಂತಹ ಕೆಲವೊಂದು ಸಾಧನೆಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು, ಮೇಲ್ಕೋಟೆಯ ಚಲುರಾಯ ಸ್ವಾಮಿ ದೇವಸ್ಥಾನಕ್ಕೆ ಕೊಟ್ಟಿರ್ತಕ್ಕಂಥ ದೇಣಿಗೆ, ಅದೇ ತರ ಶೃಂಗೇರಿ ಶಾರದಾಂಬೆಯ ದೇವಿಗೆ ಕೊಟ್ಟಿರ್ತಕ್ಕಂಥ ದೇಣಿಗೆ ಆಗ್ಲಿ, ಅದೇ ತರ ನಂಜನಗೂಡಿನ ಹಕೀಂ ನಂಜುಂಡ ಅಂತೇಳಿ ಏನ್ ಹೆಸರು ಕೊಟ್ಟಿದ್ರು ಅಂತಹ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು. ಅದೇ ರೀತಿ ನಾವು ಕರ್ನಾಟಕ ಭಾಗದಲ್ಲಿ ತೋಟಿ ಇನಾಮತಿ ಜಾಗ ಅಂತೇಳಿ ನಾವೇನು ನೋಡ್ತೀವಿ, ಆ ಕಾಲದಲ್ಲಿ ಅಸ್ಪೃಶ್ಯ ಸಮುದಾಯಗಳಿಗೆ ಜಮೀನುಗಳನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ, ಸಾಮಾಜಿಕ ಚಿಂತಕ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಪನೆ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಿರುವಂತಹ ಟಿಪ್ಪು ಸುಲ್ತಾನ್ ರವರ ಜಯಂತ್ಯೋತ್ಸವ ಇದೆ. ಆ ಜಯಂತ್ಯೋತ್ಸವ ಇಡೀ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ತುಂಬಾ ಅದ್ದೂರಿಯಾಗಿ ಮಾಡಬೇಕಾಗಿತ್ತು. ಕೇವಲ ಅವರು ಮುಸ್ಲಿಂ ಆಗಿರೋ ಕಾರಣಕ್ಕೆ ಎಲ್ಲೋ ಒಂದು ಕಡೆ ಇತಿಹಾಸವನ್ನ ತಿರುಗಿಸುವಂತ ಕೆಲಸ ಮಾಡ್ತಾರೆ. ಹಾಗಾಗಿ ಬಾಬಾ ಸಾಹೇಬ್ರು ಹೇಳ್ತಾರೆ, ಇತಿಹಾಸ ಮರೆಯುವವರು ಇತಿಹಾಸ ಸೃಷ್ಟಿಸಲಾರರು ಅಂತೇಳಿ. ಹಾಗಾಗಿ ನಾವು ನಮ್ಮ ನೈಜ ಇತಿಹಾಸನ ತಿಳ್ಕೊಬೇಕಾದ್ರೆ, ಏನು ಆ ಯುದ್ಧದಲ್ಲಿ ಒಬ್ಬ ಶತ್ರು ಅಂದ್ರೆ ಆ ಕಾಲದಲ್ಲಿ ಬ್ರಿಟಿಷನ ಒಬ್ಬ ಸೇನಾನಿ, ಆತನ ಹೆಸರು ಅಲೆಕ್ಸಾಂಡರ್ ಬೀಟ್ಸನ್ ಅಂತೇಳಿ. ಅವನು ಒಂದು ಸ್ವತಃ ಪುಸ್ತಕ ಒಂದು ಬರೀತಾನೆ. ಆ ಪುಸ್ತಕದ ಹೆಸರು ವಾರ್ ವಿತ್ ಟಿಪ್ಪು ಸುಲ್ತಾನ್ ಅಂತ. ಆತ ನೇರವಾಗಿ ಬರೀತಾನೆ, ಯಾವ ಟೈಮಲ್ಲಿ ಟಿಪ್ಪು ಸುಲ್ತಾನ್ ರವರು ಹೊರಗಡೆ ಬಂದಾಗ ಹೆಂಗಿದ್ರು, ಯಾವ ರೀತಿ ಬಟ್ಟೆ ಹಾಕಿದ್ರು, ಮತ್ತೆ ಯಾರು ಅವ್ರ ಮೇಲೆ ಹಲ್ಲೆ ಮಾಡಿದ್ರು, ಇವ್ರು ಅವ್ರಿಗೆ ಏನ್ ಮಾಡಿದ್ರು, ಇದನ್ನೆಲ್ಲ ನೇರವಾಗಿ ಅವರ ಪುಸ್ತಕದಲ್ಲಿ ಬರೀತಾರೆ. ಅಂದ್ರೆ ಯಾರಾದ್ರೂ ಶತ್ರುಗಳು ನಿಮ್ಮನ್ನ ಹೊಗಳಿದ್ರೆ ನಿಮ್ಮ ಎಂತಹ ವ್ಯಕ್ತಿತ್ವ ಅಂತೇಳಿ ನಾವು ಇತಿಹಾಸದಲ್ಲಿ ನೋಡ್ಕೋಬಹುದು. ಅದೇ ರೀತಿ ರಾಕೆಟ್ ಟೆಕ್ನಾಲಜಿ ಏನಿದೆ, ಇಡೀ ವಿಶ್ವಕ್ಕೆ ತುಂಬಾ ದೂರದಲ್ಲಿ ಯೋಚನೆ ಮಾಡುವಂತಹ ಟಿಪ್ಪು ಸುಲ್ತಾನ್ ರವರು ಆ ಕಾಲದಲ್ಲೇ ರಾಕೆಟ್ ಟೆಕ್ನಾಲಜಿಯನ್ನ ಲಾಂಚ್ ಮಾಡ್ತಾರೆ. ಇವರು ಹುತಾತ್ಮರಾದ ನಂತರ ಆ ರಾಕೆಟ್ ಗಳನ್ನ, ಅಲ್ಲಿ ಬಿದ್ದಿರ್ತಕ್ಕಂಥ ರಾಕೆಟ್ಸ್ ಗಳನ್ನ ತಗೊಂಡು ಬ್ರಿಟಿಷ್ನವ್ರು ಹೋಗಿ ಅವರಾದಂತಹ ಅಧ್ಯಯನ ಮಾಡಿ ಮುಂದಿನ ಫ್ರೆಂಚಿನ ಜೊತೆಲಿ ಯುದ್ಧ ಮಾಡಿದಾಗ ಕಾಂಗ್ರೀವ್ ರಾಕೆಟ್ಸ್ ಅಂತೇಳಿ ಬ್ರಿಟಿಷ್ನವರು ಲಂಡನ್ ಇಂದ ಏನು ಜಾರಿ ಮಾಡಿದ್ರು, ಅದಕ್ಕೆ ಮೂಲ ಇದೇ ಟಿಪ್ಪು ಸುಲ್ತಾನ್ ರವರು. ಈ ಸ್ವಾಭಿಮಾನಿ ಟಿಪ್ಪು ಸುಲ್ತಾನ್ ರವರ ಜಯಂತ್ಯೋತ್ಸವ ಏನು ಇವತ್ತಿನ ರಾಜಕೀಯ ಪಕ್ಷಗಳು ಕೆಲವೊಮ್ಮೆ ಬೇಕಾದಾಗ ಅವರೇ ವೇದಿಕೆಗಳನ್ನ ಹಂಚಿಕೊಂಡು ಟಿಪ್ಪು ಜಯಂತಿ ಮಾಡಿರ್ತಕ್ಕಂಥನ್ನು ಕೂಡ ನಾವು ನೋಡಿದ್ದೇವೆ. ಸೊ ಹಾಗಾಗಿ ಏನು ನಮ್ಮ ರಾಜ್ಯಕ್ಕೆ ತುಂಬಾ ದೊಡ್ಡ ಮಟ್ಟದ ಒಂದು ಕೀರ್ತಿ, ಒಂದು ಹೆಸರು ತಂದು ಕೊಟ್ಟಿರ್ತಕ್ಕಂಥ ಟಿಪ್ಪು ಸುಲ್ತಾನ್ ರವರ ಜಯಂತ್ಯೋತ್ಸವದ ಶುಭಾಶಯಗಳು ತಮ್ಮೆಲ್ಲರಿಗೂ ತಿಳಿಸ್ತಾ, ನಮ್ಮ ನೈಜ ಇತಿಹಾಸ ತಿಳ್ಕೊಳ್ಳಿಕ್ಕೆ ಎಲ್ಲರೂ ಕೂಡ ಮುಂದಾಗಿ ನಿಜವಾದ ರೀತಿಯಲ್ಲಿ ಸಾಮಾಜಿಕ ನ್ಯಾಯ ತಗೋಬರ್ಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಂತೀನಿ. ಜೈ ಭೀಮ್, ಜೈ ಟಿಪ್ಪು ಸುಲ್ತಾನ್.